ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ 23 ಸದಸ್ಯ ಸ್ಥಾನಗಳಿಗೆ ರಾಜ್ಯಾದ್ಯಂತ ಚುನಾವಣೆ ನಡೆಯುತ್ತಿದ್ದು, ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ. ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ.ಬಿ. ಸುಚೇಂದ್ರ ಅವರು ಮಾತನಾಡಿ, ವಕೀಲರ ಪರಿಷತ್ತಿನ ಚುನಾವಣೆ ನಡೆಯುತ್ತಿದ್ದು, ರಾಜ್ಯಾದ್ಯಂತ ಇಂದು ಮತದಾನ ನಡೆಯುತ್ತಿದ್ದು, ಇತ್ತ ಚಿಕ್ಕಮಗಳೂರಿನಲ್ಲಿಯೂ ಕೂಡ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ ಎಂದರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಪ್ರಾಶಸ್ತ್ಯ ಮತದ ಚುನಾವಣೆ 5 ವರ್ಷದ ಅವಧಿಗೆ ನಡೀತಾ ಇದೆ. ಚಿಕ್ಕಮಗಳೂರು ವಕೀಲರ ಸಂಘದ ವತಿಯಿಂದ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬೆಳಗ್ಗೆ ಪ್ರಾರಂಭವಾದಂಥ ಮತದಾನ ಒಟ್ಟು 432 ಜನ ಮತದಾರರಲ್ಲಿ ಇದುವರೆಗೆ 227 ಮತ ಚಲಾವಣೆ ಆಗಿದೆ. ಸಂಜೆ 6 ಗಂಟೆಯವರೆಗೆ ಇದೆ. ಎಲ್ಲ ಪೂರ್ಣವಾಗಿ ಶಾಂತಿಯುತವಾಗಿ ಎಲ್ಲರೂ ಪರಸ್ಪರ ಸಹಕಾರದಿಂದ ಮತ ಚಲಾಯಿಸ್ತಾ ಇದ್ದಾರೆ. ಒಳ್ಳೆಯ ರೀತಿಯ ಚುನಾವಣೆ ಆಗ್ತಾ ಇದೆ. ಒಳ್ಳೆಯ ಫಲಿತಾಂಶನೂ ಬರ್ತದೆ ಅಂತ ಹೇಳಿ, ಸೂಕ್ತ ವ್ಯಕ್ತಿಗಳು ಆಯ್ಕೆ ಆಗ್ತಾರೆ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ವಕೀಲರ ಪರಿಷತ್ತಿನ ಚುನಾವಣೆ ನಡೆಯುತ್ತಿದ್ದು, ಚಿಕ್ಕಮಗಳೂರಿನಲ್ಲಿ 432 ವೋಟ್ಗಳಿದ್ದು, ಮತದಾನ ನಮ್ಮ ಹಕ್ಕು ಎಂದು ತಿಳಿದು ಪ್ರತಿಯೊಬ್ಬರು ಉತ್ಸಾಹದಿಂದ ಮತದಾನ ಮಾಡುತ್ತಿದ್ದಾರೆ. ವಿಧಾನ ಪರಿಷತ್ತಿಗೆ ಯಾರೇ ಸದಸ್ಯರು ಆಯ್ಕೆಯಾದರೂ ವಕೀಲರ ಪರವಾಗಿ ಧ್ವನಿ ಎತ್ತುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್. ನಾನು ಚಿಕ್ಕಮಗಳೂರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿದ್ದೀನಿ. ಇಡೀ ರಾಜ್ಯಾದ್ಯಂತ ಕರ್ನಾಟಕ ವಕೀಲರ ಪರಿಷತ್ತಿನಿಂದ ಚುನಾವಣೆ ನಡೀತಿದೆ. ಒಟ್ಟು 148 ಅಭ್ಯರ್ಥಿಗಳಿದ್ದಾರೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಈಗ 432 ವೋಟ್ಗಳಿದ್ದು, ಈಗ ಪ್ರಸ್ತುತ 1:30-2 ಗಂಟೆ ಒಳಗೆ 225 ವೋಟ್ಗಳು ಆಗಿದೆ. ಇನ್ನು 6 ಗಂಟೆ ತನಕ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ನನ್ನ ಎಲ್ಲರಲ್ಲೂ ಇವತ್ತು ದಿನ ಪ್ರತಿಯೊಬ್ಬರು ಕೂಡ ಮತದಾನ ತಮ್ಮ ಹಕ್ಕು ಅಂತೇಳಿ ಒಂದು ಶಾಂತಿಯುತವಾಗಿ ಮತದಾನ ಇಲ್ಲಿವರೆಗೆ ನಡೀತಿದೆ, ಮುಂದೂ ಕೂಡ ನಡೆಯುತ್ತೆ. ಚಿಕ್ಕಮಗಳೂರಲ್ಲಿ ಎಲ್ಲರೂ ಕೂಡ ಉತ್ಸುಕರಾಗಿ ಬಂದು ಮತದಾನ ಮಾಡ್ತಾಯಿದ್ದಾರೆ. ಅವರ ಅಭ್ಯರ್ಥಿಗಳು ಕೂಡ ಪರವಾಗಿ ಏನು ಚುನಾವಣಾ ಸಂಹಿತೆ ಇದೆ, ಹೊರಗಡೆ ಬಂದು ನಿರ್ಬಂಧದಿಂದ ಹೊರಗಡೆ ಬಂದು ಪ್ರಚಾರನೂ ಕೂಡ ಮಾಡ್ತಾಯಿದ್ದಾರೆ. ನಾವು ವಕೀಲರಲ್ಲಿ ಕೇಳೋದಷ್ಟೇ, ಏನು ಚುನಾಯಿತರಾದಂಥರು ಕೆಲಸನೂ ಕೂಡ ಅದೇ ರೀತಿ ಮೂಲಭೂತ ಸೌಕರ್ಯಗಳು ಮತ್ತು ವಕೀಲರ ಹಿತಾಸಕ್ತಿ ಕಾಪಾಡ್ತಾ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಇದರ ಚುನಾವಣೆ ಭಾಗವಹಿಸಿ ನಾನು ಕೂಡ ಮತದಾನ ಮಾಡೀನಿ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ ಏನು ನಡೀತಾ ಇದೆ, ಇದು ರಾಜ್ಯಾದ್ಯಂತ ನಡೀತಕ್ಕಂಥ ವಕೀಲರ ಚುನಾವಣೆ. ಈ ಚುನಾವಣೆಯಲ್ಲಿ 5 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಬೆಳಗ್ಗೆ 9:30 ಕೂಡ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ಚಿಕ್ಕಮಗಳೂರು ವಕೀಲರ ಸಂಘದಲ್ಲಿ 432 ಇವತ್ತು ಮತದಾರರಿದ್ದಾರೆ. ಅದರಲ್ಲಿ 225 ಮತದಾರರು ಇವತ್ತು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಈಗ ಮಧ್ಯಾಹ್ನದ ನಂತರ ಈ ಚುನಾವಣಾ ಒಂದು ತುಂಬ ಚುರುಕಾಗಿ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಚುನಾವಣೆ ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಇಂದು ಚುನಾವಣೆ ನಡೀತಾ ಇದೆ. ಇಲ್ಲಿ ನಮ್ಮ ಚಿಕ್ಕಮಗಳೂರು ಸಂಘದಲ್ಲಿ 432 ವಕೀಲರು ಇದ್ದಾರೆ, ಮತದಾರರು ಇದ್ದಾರೆ. ಇವಾಗ 227 ಮತದಾನ ಆಗಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.